9 ಅದ್ಭುತ ಕಿಚನ್ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ, ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ, ಭಾಳ ಬೇಗ ಹುಷಾರಾಗ್ತೀರಾ. ನನ್ನ ಇಂಟ್ರೋಯಿಂದ ಯಾರಿಗಾದರೂ ಬೇಜಾರಾಗ್ತಾ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು ನಾನು ಹೇಳಲ್ಲ. ಬನ್ನಿ ಮೊದಲನೇ ಟಿಪ್ಪಿಗೆ ಬರೋಣ. ಬ್ರೆಡ್ ನಾವು ಯೂಸ್ ಮಾಡ್ತಾ ಇರ್ತೀವಿ, ಸೈಡ್ಸ್ ಎಲ್ಲ ಕೆಲವೊಂದು ಸರಿ ತೆಗ್ದಿರ್ತೀವಿ, ಮತ್ತು ಎಲ್ಲಾನು ಯೂಸ್ ಆಗಿರಲ್ಲ, ಕೆಲವೊಂದು ಸರಿ 1-2 ಉಳ್ಕೊಂಡಿರುತ್ತೆ. ಅದರಿಂದ ಏನು ಮಾಡೋದು, ನಾವು ಬ್ರೆಡ್ ಕ್ರಮ್ಸ್ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಬ್ರೆಡ್ ಎಲ್ಲಾನು ಸೈಡ್ಸ್ ಇತ್ತಲ್ಲ, ಅದನ್ನು ಕೂಡ ಸೇರಿಸಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆನೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಆದರೆ ನೀರನ್ನು ಸೇರಿಸಬಾರ್ದು, ಇದು ಡ್ರೈ ಆಗಿನೇ ನಾವು ಮಾಡ್ಕೋಬೇಕು. ಇದು ನಾವು ಎಷ್ಟು ನುಣ್ಣಗೆ ಮಾಡ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ಬ್ರೆಡ್ ಕ್ರಮ್ಸ್ ಬರುತ್ತೆ. ತುಂಬ ದುಬಾರಿ ಅಲ್ವಾ ಹೊರಗಡೆ ಎಲ್ಲ ಬ್ರೆಡ್ ಕ್ರಮ್ಸು, ಮತ್ತು ತಗೊಬರೋದು ಅದು ಏನು ಮಿಕ್ಸ್ ಮಾಡಿರ್ತಾರೆ ಗೊತ್ತೇ ಇರಲ್ಲ. ನಾವು ಮನೆಯಲ್ಲೇ ಈ ರೀತಿ ಉಳಿದಿರೋಂಥ ಬ್ರೆಡ್ಗಳನ್ನು ಬಿಸಾಕೋಕ್ಕಿಂತ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿಟ್ಕೊಳ್ಬೋದು. ಇದನ್ನು ಮತ್ತೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಈಗ ನಾನು ಇದನ್ನು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು. ಇದು ನಮಗೆ ನೀಟಾಗಿ ಕ್ರಿಸ್ಪ್ ಆಗಬೇಕು ಅಷ್ಟೇ, ಎಣ್ಣೆ ತುಪ್ಪ ಏನನ್ನು ಸೇರಿಸೋದು ಬೇಡ, ಹಾಗೆಯೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಫ್ರೈ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ನಮಗೆ ಆಗುತ್ತೆ. ಸಾರಿ ಫ್ರೆಂಡ್ಸ್, ತುಂಬ ಲೇಟ್ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ. ಇವತ್ತು ಆಗುತ್ತಾ ಇಲ್ಲ, ನಾನು ಸಾಧ್ಯ ಆದರೆ ಖಂಡಿತ ನಾಳೆ ಇದನ್ನು ಅಪ್ಲೋಡ್ ಮಾಡಿರ್ತೀನಿ. ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ಯಾವ ವಾರ? ಕರೆಕ್ಟ್, ಮಂಗಳವಾರ. ಸಾಧ್ಯ ಆದರೆ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ. ನೋಡಿ, ಆಗಿದೆ ಈಗ ಬ್ರೆಡ್ ಕ್ರಮ್ಸು. ಕರೆಕ್ಟಾಗಿ ಇದು ನಮಗೆ ಕ್ರಿಸ್ಪ್ ಆಗಬೇಕು. ಕೈಯಲ್ಲಿ ಮಾಡಿ ಹಿಂಗೆ ತೆಗೊಂಡು ನೋಡಿದಾಗ ನಮಗೆ ನೀಟಾಗಿ ಕ್ರಿಸ್ಪಿನೆಸ್ಸು ಗೊತ್ತಾಗುತ್ತೆ. ಆಗ ನಾವು ಇದನ್ನು ಸ್ಟವ್ವಿಂದ ಆಫ್ ಮಾಡಿ ಇಳಿಸಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಇದನ್ನು ನಾವು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಫ್ರೀಝರ್ ಬರುತ್ತಲ್ಲ, ಫ್ರೀಝರಲ್ಲಿ ಡೋರಲ್ಲಿ ಇಟ್ಬಿಟ್ರೆ ನಮಗೆ ಒಂದು 6 ತಿಂಗಳ ತನಕನೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಕೇಳಿಸ್ಕೊಳ್ತಾ ಇದ್ದೀರಾ? ಇದು ವಾಯ್ಸು ತುಂಬಾ ಕ್ರಿಸ್ಪಾಗಿ ಬಂದಿದೆ. ಸೆಕೆಂಡ್ ಟಿಪ್ಪು, ಇದು ನಾವು ಹುಣಸೆ ಹಣ್ಣಿನ ಪೇಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು. ಯಾಕೆಂದರೆ ಪ್ರತಿಯೊಂದು ಅಡುಗೆಗೂ ನಮಗೆ ಹುಣಸೆ ಹಣ್ಣಿನ ಪೇಸ್ಟ್ ಬೇಕಾಗುತ್ತೆ. ಪ್ರತಿ ಸಾರಿ ಟೈಮ್ ಕೂಡ ಸ್ಪೆಂಡ್ ಜಾಸ್ತಿ ಆಗುತ್ತೆ. ಈಗ ಯಾರ ಹತ್ರನೂ ಟೈಮ್ ಇಲ್ಲ, ಬೇಗ ಬೇಗ ಕೆಲಸಗಳು ಮುಗಿಬೇಕು. ಸೊ ಹಾಗಾಗಿ ಎಲ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಒಂದ್ಸರಿ ಈ ರೀತಿ ಮಾಡಿ ನೋಡಿ, ಕೆಲಸ ಎಷ್ಟು ಬೇಗ ಆಗುತ್ತೆ ಅನ್ನೋದನ್ನು ನೋಡಿ. ವಾರಕ್ಕೆ ಎಷ್ಟು ಬೇಕು ಅಷ್ಟು ಹುಣಸೆ ಹಣ್ಣನ್ನು ನಮ್ಮ ಮನೆಗಳಲ್ಲಿ ಎಷ್ಟು ಯೂಸ್ ಆಗುತ್ತೆ ಅಷ್ಟು ತಕ್ಕೊಂಡು ನಾನು ಇಷ್ಟೇ ಯೂಸ್ ಮಾಡೋದು. ಸೊ ಹಾಗಾಗಿ 1-2 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅದಕ್ಕೆ ಮುಳುಗೋ ಅಷ್ಟು ಬಿಸಿನೀರನ್ನು ಹಾಕಿ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು. ನೀಟಾಗಿ ಸ್ವಲ್ಪ ಕೈಯಲ್ಲಿ ನಾವು ಕಿವುಚೋ ಅಷ್ಟು ತಣ್ಣಗಾದಾಗ ಚೆನ್ನಾಗಿ ಇದನ್ನು ಸ್ಕ್ವೀಸ್ ಮಾಡಬೇಕು. ಕಿವುಚ್ಬಿಟ್ಟು ಇದ್ರ ರಸನ ನಾವು ಸಪ್ರೇಟ್ ಮಾಡ್ಕೋಬೇಕು. ನೀಟಾಗಿ ಒಂದ್ಸರಿ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಇದರಲ್ಲಿ ಇದಿರುತ್ತೆ ಅಲ್ವಾ, ಕಡ್ಡಿ ಮತ್ತು ಆ ಥರದ್ದೆಲ್ಲ ಇರುತ್ತೆ. ಆದರೆ ಇದನ್ನು ಹುಣಸೆಹಣ್ಣು ನೆನೆ ಹಾಕೋಕ್ಕೆ ಮುಂಚೆ ನಾವು ಒಂದ್ಸರಿ ಹುಣಸೆ ಹಣ್ಣನ್ನು ವಾಶ್ ಮಾಡ್ಕೋಬೇಕು ನಲ್ಲಿ ನೀರಲ್ಲಿ. ತೊಳ್ಕೊಂಡಾಗ ನಮ್ಗೆ ಅದರಲ್ಲಿ ಮಣ್ಣೆಲ್ಲ ಏನಾದ್ರು ಇದ್ದರೆ ನೀಟಾಗಿ ಹೋಗುತ್ತೆ. ಈ ರೀತಿಯಾಗಿ ಒಂದ್ಸರಿ ಸ್ಕ್ವೀಸ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಗಟ್ಟಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಗಟ್ಟಿ ಪೇಸ್ಟ್ ಮಾಡಿದಾಗ ನೀರು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು, 1/4 ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಇದ್ರದ ಲೈಫ್ ನಮಗೆ ಜಾಸ್ತಿ ಆಗುತ್ತೆ, ಅಂದರೆ ಬೇಗ ಹಾಳಾಗಲ್ಲ. ಇದನ್ನು ನಾವು ಕ್ಯೂಬ್ಸ್ ಥರನೂ ಮಾಡಿ ಇಟ್ಕೊಳ್ಬೋದು. ಫ್ರೀಝರಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ 6 ತಿಂಗಳಾದರೂ ಹಾಳಾಗಲ್ಲ. ನಾನು ಇದೇ ರೀತಿಯಾಗಿ ಪೇಸ್ಟ್ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಒಂದು ಗಾಜಿನ ಬಾಟ್ಲಲ್ಲಿ ಈ ಎಲ್ಲ ವಸ್ತುಗಳನ್ನು ಅಷ್ಟೇ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟಾಗ ಇದರ ಲೈಫು ತುಂಬ ಜಾಸ್ತಿ ಆಗುತ್ತೆ. 3ನೇ ಟಿಪ್ಪು, ಶುಂಠಿಯನ್ನು ನಾವು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದು. ಶುಂಠಿನ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ತೊಳಿಲಿಕ್ಕೆ ಮುಂಚೆ ನಾವು ಇದನ್ನು ಕಮ್ಮಿ ಅಂದರೂ ಅರ್ಧ 1 ಗಂಟೆ ನೀರಲ್ಲಿ ನೆನೆ ಹಾಕಬೇಕು. ಇದರಲ್ಲಿ ಏನೇ ಒಂದು ಮಣ್ಣು ಆ ರೀತಿ ಇದ್ದಾಗ ಅದೆಲ್ಲ ನೆನೆದು ಬಿಟ್ಕೊಳ್ಳುತ್ತೆ. ಒಂದು ಟೂತ್ ಬ್ರಷ್ ಸಹಾಯದಿಂದ ನೀಟಾಗಿ ವಾಶ್ ಮಾಡ್ಕೋಬೇಕು. ಈಗಾಗಲೇ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ಮತ್ತೆ ತೋರಿಸ್ತಾ ಇಲ್ಲ.
ಚೆನ್ನಾಗಿ ವಾಶ್ ಮಾಡಿ ಒರೆಸ್ಬಿಟ್ಟು ಈಗ ತಗೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು, ಇದು ಒದ್ದೆ ಇರಬಾರ್ದು. ಈ ರೀತಿಯಾಗಿ ನಾವು ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಇದ್ರ ಸಿಪ್ಪೆ ಎಲ್ಲ ಬರುತ್ತೆ. ಈ ಸಿಪ್ಪೆ ಕೂಡ ನಾವು ವೇಸ್ಟ್ ಮಾಡೋದು ಬೇಡ. ಸಿಪ್ಪೆಗಳನ್ನು ಏನು ಮಾಡ್ಬೋದು ಅಂತ ಹೇಳ್ತೀನಿ. ಈ ರೀತಿಯಾಗಿ ನಾವು ಪೀಲರ್ ಇರುತ್ತಲ್ಲ, ಪೀಲರಲ್ಲಿ ಕೂಡ ತೆಕ್ಕೊಳ್ಬೋದು. ನನಗೆ ಪೀಲರ್ ಕಂಫರ್ಟ್ ಅನಿಸುತ್ತೆ, ಸೊ ಅದರಿಂದನೇ ತೆಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಸ್ಪೂನಲ್ಲಿ ಕೂಡ ತೆಕ್ಕೊಳ್ಬೋದು. ಈ ರೀತಿಯಾಗಿ ಇದ್ರ ಸ್ಕಿನ್ನನ್ನು ನಾವು ಒಣಗಲಿಕ್ಕೆ ಇಟ್ಕೊಳ್ಳೋಣ ಸೈಡಲ್ಲಿ. 1 ಡೇ ಸಾಕು, ಇದು ನೀಟಾಗಿ ಒಣಗೋಗುತ್ತೆ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ಶುಂಠಿ ಪೇಸ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಶುಂಠಿಯನ್ನು ನೀಟಾಗಿ ಸ್ಮಾಲ್ ಪೀಸಸ್ ಮಾಡಿಕೊಂಡು ಇದಕ್ಕೆ 1/4ರಿಂದ ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು 1/4 ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ನಾವು ಅಡುಗೆಗೆ ಏನು ಎಣ್ಣೆ ಯೂಸ್ ಮಾಡ್ತೀವಿ ಆ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು. ಈ ಎಣ್ಣೆ, ಉಪ್ಪು, ಅರಿಶಿನ ಇವು ಮೂರೂ ಅಷ್ಟೇ ಇದರ ಲೈಫನ್ನು ಜಾಸ್ತಿ ಮಾಡುತ್ತೆ. ಅರಿಶಿನ ಆ್ಯಂಟಿಬಯೋಟಿಕ್ಕು ಮತ್ತು ಉಪ್ಪು ಅಷ್ಟೇ, ಮತ್ತು ಎಣ್ಣೆ ನಮಗೆ ಲಾಂಗ್ ಲೈಫ್ ಕೊಡುತ್ತೆ. ಸೊ ಇದಕ್ಕೆ ನೀರು ಹಾಕಿ ಮಿಕ್ಸಿ ಮಾಡಬಾರ್ದು, ಬರೀ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕು. ಕೆಲವೊಂದು ಅಡುಗೆಗಳಿಗೆ ಶುಂಠಿ ಯೂಸ್ ಆಗುತ್ತೆ, ಕೆಲವೊಂದು ಅಡುಗೆಗಳಿಗೆ ಬೆಳ್ಳುಳ್ಳಿ ಯೂಸ್ ಆಗುತ್ತೆ. ನಾವು ಇವೆರಡನ್ನು ಸೇರಿಸಿನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಶುಂಠಿ ಪೇಸ್ಟು ರೆಡಿಯಾಗಿದೆ. ಇದನ್ನೆಲ್ಲ ನಾವು ಲೇಬಲ್ ಮಾಡಿ ಇಟ್ಕೊಂಡಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ, ಎರಡು ಒಂದೇ ರೀತಿ ಇರುತ್ತಲ್ಲ, ಅದಕ್ಕೋಸ್ಕರ. 4ನೇ ಟಿಪ್ಪು, ಟೊಮೆಟೊ ಹಣ್ಣುಗಳು ಅಷ್ಟೇ. ವಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಟೊಮೆಟೊಗಳನ್ನು ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಳ್ಬೇಕು. ನಾವು ಇದೆಲ್ಲ ಮಾಡುವಾಗ ಯಾವುದೇ ಒಂದು ಪದಾರ್ಥ ಒದ್ದೇ ಇರಬಾರ್ದು. ಮತ್ತು ಇಲ್ಲಿ ಟೊಮೆಟೊಗಳನ್ನು ಒಂದ್ಸರಿ ಚೆಕ್ ಮಾಡಿಕೊಂಡು ಇದರ ಒಂದು ಏನು ತೊಟ್ಟಿನ ಒಂದು ಭಾಗ ಇರುತ್ತೆ ಅದನ್ನು ತೆಕ್ಕೊಂಡು ಇದನ್ನು ನಾವು ಸ್ಮಾಲ್ ಪೀಸಸ್ ಮಾಡ್ಕೊಂಡ್ಬಿಡೋಣ. ಇದು ಟೊಮೆಟೊ ಪ್ಯೂರಿ ಮಾಡಲಿಕ್ಕೂ 2 ವಿಧಾನ ಇದೆ. ಒಂದು ನಾವು ಇದೇ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋದು, ಮತ್ತು ಇನ್ನೊಂದು ಇದಕ್ಕೆ ನಾವು ಬಿಸಿನೀರಲ್ಲಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ರೆ ಇದ್ರ ಸಿಪ್ಪೆ ನೀಟಾಗಿ ನಮಗೆ ಪೀಲ್ ತೆಕ್ಕೊಳ್ಬೋದು. ಆಮೇಲೆ ಕೂಡ ನಾವು ಮಿಕ್ಸಿ ಮಾಡ್ಕೋಬೋದು. ಹಾಗೆ ಮಾಡೋದ್ರಿಂದ ಟೊಮೆಟೊ ಪ್ಯೂರಿ ಬೇಗ ರೆಡಿ ಆಗುತ್ತೆ. ಹೀಗೂ ಈಸಿ ಇದೆ. ಸೊ 2 ವೇ ಇದೆ, ನೀವು ಯಾವುದು ಬೇಕಾದರೂ ಚೂಸ್ ಮಾಡ್ಬೋದು. ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಎಲ್ಲ ಟೊಮೆಟೊಗಳನ್ನು ಕಟ್ ಮಾಡಿ ಇದಕ್ಕೆ ನೀಟಾಗಿ ನೀರು ಹಾಕ್ತಲೇ ಪೇಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಒಂದ್ಸರಿ ಸ್ಟ್ರೈನ್ ಮಾಡ್ಕೊಂಬಿಡೋಣ, ಏಕೆಂದರೆ ಸಿಪ್ಪೆ ತೆಗ್ದಿಲ್ಲಲ್ಲ. ಸಿಪ್ಪೆ, ಬೀಜ ಇದೆಲ್ಲ ತುಂಬ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಬೀಜಗಳು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಒಂದ್ಸರಿ ಸ್ಟ್ರೈನ್ ಮಾಡ್ಕೊಂಬಿಟ್ರೆ ಅದೆಲ್ಲ ನಮಗೆ ಉಳ್ಕೊಳ್ಳುತ್ತೆ ಮೇಲ್ಗಡೆ. ಇದು ಅಷ್ಟೇ, ಟೊಮೆಟೊ ಪ್ಯೂರಿ ನಮಗೆ ಪ್ರತಿಯೊಂದು ಅಡುಗೆಗಳಿಗೂ ಯೂಸ್ ಆಗುತ್ತೆ. ಅದರಲ್ಲಂತೂ ಸೂಪು ಮತ್ತು ರಸಮ್ಮು ಇದೆಲ್ಲದಕ್ಕೂ ಬೇಗನೆ ಕ್ವಿಕ್ಕಾಗಿ ಅಡುಗೆಗಳು ನಮಗೆ ತಯಾರಾಗುತ್ತೆ. ನೆಕ್ಸ್ಟು ನಾನು ವಿಡಿಯೋಗಳಲ್ಲಿ ಇದೇ ಟೊಮೆಟೊ ಪ್ಯೂರಿಯನ್ನು ಯೂಸ್ ಮಾಡಿ ಏನು ಅಡುಗೆಗಳನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ನಾವು ಕ್ಯೂಬ್ಸ್ ಥರನೂ ಕೂಡ ಮಾಡಿ ಇಟ್ಕೊಳ್ಬೋದು. ನೋಡಿ, ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏರ್ ಟೈಟ್ ಬ್ಯಾಗಲ್ಲಿ ಅಥವಾ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಬಿಟ್ರೆ ನಮಗೆ ಯಾವಾಗ ಬೇಕಾದರೂ ಅವಾಗ ಈಸಿಯಾಗಿ ಹಾಕ್ಕೋಬೋದು. ಟೊಮೆಟೊ ಪ್ಯೂರಿನೂ ಅಷ್ಟೇ, ಗಾಜಿನ ಬಾಟ್ಲಲ್ಲಿ ನಾವು ಸ್ಟೋರ್ ಇಟ್ಕೊಂಡ್ರೆ ತುಂಬ ದಿನಗಳ ತನಕ ಹಾಳಾಗಲ್ಲ. ಇದಕ್ಕೂ ನಾವು ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ನೆಕ್ಸ್ಟು 5ನೇ ಟಿಪ್ಪು, ಬೆಳ್ಳುಳ್ಳಿಯನ್ನು ನಾವು ಯಾವ ರೀತಿ ಪೀಲ್ ತೆಗೆಯೋದು. ಯಾಕೆಂದರೆ ನಮಗೆ ಸುಮಾರು ಬೆಳ್ಳುಳ್ಳಿ ಬೇಕಾಗಿರುತ್ತೆ, ಅದನ್ನು ತೆಗೆಯೋಕ್ಕೆ ಟೈಮು ಜಾಸ್ತಿ ಬೇಕು, ಮತ್ತು ಉಗುರು ಕೂಡ ನೋವು ಬಂದಂಗೆ ಆಗುತ್ತೆ. ಸೊ ಇದರಲ್ಲಿ ನಾನು ಈಸಿಯಾಗಿ ಯಾವ ರೀತಿ ತೆಗೆಯೋದು ಅನ್ನೋದನ್ನು ವಿಧಾನ ತೋರಿಸ್ತೀನಿ. ಮೊದಲನೇದು, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮುಂಭಾಗದ ತೊಟ್ಟೆ ಏನಿದೆ ಅದನ್ನು ಈ ರೀತಿಯಾಗಿ ನಮ್ಮ ಹಳೆಯ ಕಾಲದವರು ಮಾಡ್ತಿದ್ರಲ್ಲ ಆ ರೀತಿ, ಈ ರೀತಿಯಾಗಿನೂ ನಾವು ಪೀಲ್ ಮಾಡ್ಕೊಳ್ಬೋದು. 6ನೇ ಟಿಪ್ಪು, ಬೆಳ್ಳುಳ್ಳಿಯಲ್ಲಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಳೋದು ಮಧ್ಯದಲ್ಲಿ. ಇದು ತುಂಬಾ ಸುಲಭದ ವಿಧಾನ, ಯಾರು ಬೇಕಾದರೂ ನೀಟಾಗಿ ಪೀಲ್ ಮಾಡ್ಬೋದು. ಈ ರೀತಿ ಅರ್ಧ ಕಟ್ ಮಾಡ್ಕೊಬಿಟ್ರೆ ಉದ್ದಕ್ಕೇನೆ ನೋಡಿ ಎಷ್ಟು ಸುಲಭವಾಗಿ ನಮಗೆ ಸಿಪ್ಪೆ ಸಪ್ರೇಟ್ ಆಗುತ್ತೆ. ಈ ರೀತಿ ಕೂಡ ಮಾಡ್ಕೊಳ್ಳೋದು. ಆದರೆ ತುಂಬ ಬೆಳ್ಳುಳ್ಳಿ ಚಿಕ್ಕದಿದ್ದಾಗ ಇದು ಸ್ವಲ್ಪ ಕಷ್ಟ ಆಗುತ್ತೆ. 7ನೇ ಟಿಪ್ಪು, ಬಿಸಿ ನೀರಿಗೆ ನಾವು
ಇದನ್ನು ಒಂದು 5 ನಿಮಿಷ ಈ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಬಿಟ್ಬಿಟ್ರೆ ಅದು ಕೂಡ ಬೇಗ ಪೀಲ್ ಆಫ್ ಮಾಡ್ಕೊಳ್ಬೋದು. ಅದರದ್ದು ಸಿಪ್ಪೆ ಬೇಗ ಬಿಟ್ಕೊಳ್ಳುತ್ತೆ. ನೋಡಿ ಮತ್ತೊಂದು ತೋರಿಸ್ತಾ ಇದ್ದೀನಿ ಕಟ್ ಮಾಡಿ. ಬೆಳ್ಳುಳ್ಳಿ ಬಿಡಿಸುವಂತ 4ನೇ ವಿಧಾನ ಮತ್ತೆ 8ನೇ ಟಿಪ್ಪು. ಈ ರೀತಿಯಾಗಿ ನಾವು ಚಪಾತಿ ಮಾಡೋ ತವ ಇರುತ್ತಲ್ಲ ಅದ್ರ ಮೇಲೆ ಇದನ್ನ ಹಾಕೊಂಡು ಒಂದು 2 ರಿಂದ 3 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು. ಇದು ಕೂಡ ಇದರಿಂದನೂ ಬೇಗನೆ ನಮಗೆ ಸಿಪ್ಪೆ ಸಪರೇಟ್ ಆಗುತ್ತೆ. ಬೆಳ್ಳುಳ್ಳಿಗಳನ್ನೆಲ್ಲ ಬಿಡಿಸ್ಕೊಂಡಾಯ್ತು. ಈಗ ಸಿಪ್ಪೆಯನ್ನು ಏನು ಮಾಡೋದು? ಈ ಸಿಪ್ಪೆಯಿಂದನೂ ಉಪಯೋಗ ಇದೆ. ಇದ್ರ ಒಂದು ವಿಡಿಯೋನು ನಾನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಯೂಸ್ಫುಲ್ಲು. ಮತ್ತು ಆಗಾಗ್ಲೇ ನಾವು ಅಡುಗೆ ಮನೆಯಲ್ಲಿರುವಂಥ ಕಸಗಳನ್ನು ಆಗಾಗಲೇ ನಾವು ರಿಮೂವ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆಯೂ ನೀಟಾಗಿರುತ್ತೆ. ಈಗ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಪೇಸ್ಟಿಗೂ ಅಷ್ಟೇ ಸೇಮ್ ನಾವು ಶುಂಠಿ ಪೇಸ್ಟಿಗೆ ಏನು ಹಾಕಿದ್ವಿ 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಅಡುಗೆ ಎಣ್ಣೆ. ನಾವು ಅಡುಗೆ ಮಾಡುವಾಗ ಈ ಎಲ್ಲ ಐಟಮ್ಗಳನ್ನು, ಅದರಲ್ಲಂತೂ ಉಪ್ಪು ಎಸ್ಪೆಷಲಿ ಕಮ್ಮಿ ಹಾಕಬೇಕು. ಯಾಕೆಂದರೆ ನಾವು ಈ ರೀತಿ ಪೇಸ್ಟ್ಗಳನ್ನು ಮಾಡಿರೋದ್ರಲ್ಲೂ ಹಾಕಿರ್ತೀವಿ. ಹುಣಸೆ ಹಣ್ಣಿನ ಪೇಸ್ಟಿಗೆ ಆಗ್ಬೋದು, ಟೊಮೆಟೊ ಪೇಸ್ಟಿಗೆ ಆಗ್ಬೋದು, ಎಲ್ಲದಕ್ಕೂ. ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಯಾರಾಯಿತು. ಇದಕ್ಕೂ ಅಷ್ಟೇ ನೀರನ್ನು ನಾವು ಸೇರಿಸಬಾರ್ದು, ಹಾಗೇನೆ ಮಾಡ್ಕೋಬೇಕು. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ಶುಂಠಿ ನಾವು 1 ಸ್ಪೂನ್ ತಗೊಂಡ್ರೆ ಬೆಳ್ಳುಳ್ಳಿಯ ಪೇಸ್ಟನ್ನು 2 ಸ್ಪೂನು, ಈ ಎರಡನ್ನೂ ಸೇರಿ ಮಿಕ್ಸ್ ಮಾಡಿ ಆ ಅಳತೆಯಲ್ಲಿ ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ತುಂಬಿಟ್ಕೊಳ್ಬೋದು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಯಾರಾಗುತ್ತೆ. ಬೆಳ್ಳುಳ್ಳಿ 2 ಸ್ಪೂನು, ಶುಂಠಿ ಮತ್ತು 1 ಸ್ಪೂನು. ಶುಂಠಿ ಪ್ರಮಾಣ ಕಮ್ಮಿ ಇರಬೇಕು, ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು. ಇಲ್ಲ ನಾವು ಎರಡನ್ನೂ ಒಟ್ಟಿಗೆ ಯೂಸ್ ಮಾಡ್ತೀವಿ ಅಂದರೆ ನಾವು ಮಿಕ್ಸಿ ಮಾಡುವಾಗಲೇ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇಟ್ಕೊಂಡು ಶುಂಠಿ ಪ್ರಮಾಣವನ್ನು ಕಡಿಮೆ ಇಟ್ಕೋಬೇಕು. ಲಾಸ್ಟ್ ಟಿಪ್ಪು, ಈ ಶುಂಠಿಯ ಒಂದು ಸಿಪ್ಪೆಯನ್ನು ನಾವೇನು ಇಟ್ಕೊಂಡಿದ್ವಿ ಅದನ್ನು ನೋಡಿ ಈ ರೀತಿ ಟೀ ಮಾಡುವಾಗ ಟೀಗೆ ಇದನ್ನು ನಾವು ಸೇರಿಸ್ಕೊಳ್ಬೋದು. ಸೇಮ್ ನಾವು ಶುಂಠಿ ಹಾಕಿದ ಟೇಸ್ಟೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು ಈ ರೀತಿಯಾಗಿ ಸೀಸನಲ್ಲಿ ಸಿಕ್ಕಿದಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನೆರಳಲ್ಲಿ ಒಣಗಿಸಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಾಗ ನಮಗೆ ಬೆಲೆ ಜಾಸ್ತಿ ಆದಾಗೂ ಯೂಸ್ ಆಗುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.